ಸ್ನೇಹಿತರ ನಮಸ್ಕಾರ. ನಾನು ನಿಮ್ಮ ರಾಕೇಶ್ ಆರುಂಡಿ. ನಿಮಗೆ ಚಾಮರಾಜನಗರದ ಹನೂರು ಕೇಸ್ ಭಾಳಷ್ಟು ಸೂಕ್ಷ್ಮವಾಗಿ ಯಾರೆಲ್ಲ ಗಮನಿಸ್ತಾ ಇದ್ದೀರಿ, ಒಂದು ಅಚ್ಚರಿಯಾದಂಥ ವಿಷಯವನ್ನು ನಾವು ಹೇಳಲೇಬೇಕು. ನೋಡಿ, ಈ ಕೇಸ್ನಲ್ಲಿ ನಮಗೆ ಇನ್ನೂ ಕೂಡ ನಿಗೂಢವಾದಂಥ ಸತ್ಯಾಂಶಗಳು ಬೆಳಕಿಗೆ ಬರಬೇಕಾಗಿದೆ. ನಮಗಿನ್ನೂ ಕೂಡ ಅನೇಕ ಅನುಮಾನಗಳಿದೆ ಅಂತ ಯಾರೆಲ್ಲ ವೆಯ್ಟ್ ಮಾಡ್ತಾ ಇದ್ರು, ಈಗ ಮೈಸೂರು ಮೆಡಿಕಲ್ ಕಾಲೇಜ್ ಆ್ಯಂಡ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಕಡೆಯಿಂದ FSL ಲ್ಯಾಬ್ ರಿಪೋರ್ಟ್ ಬಂದಿದೆ. ನಮಗೆ FSL ಲ್ಯಾಬ್ ರಿಪೋರ್ಟ್ನ ನೀವು ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದರೆ ಬಹಳಷ್ಟು ಅಚ್ಚರಿಯಾದಂಥ ವಿಷಯಗಳು ಗೊತ್ತಾಗ್ತಾ ಇರೋದು. ನಿಮಗೆ ಇಲ್ಲಿಯವರೆಗೂ ಕೂಡ ನಾವು ನೋಡಿ, ಇವರು ಬೇಟೆಗಾರರೇ ಅನ್ನೋ ಅಂತಿಮ ತೀರ್ಮಾನಕ್ಕೂ ಕೂಡ ಬರಲಿಕ್ಕಾಗೋದಿಲ್ಲ, ಅಥವಾ ಫಾರೆಸ್ಟ್ ಆಫೀಸರ್ಗಳೇ ಬೇಕಂತಲೇ ದುರುದ್ದೇಶಪೂರಿತವಾಗಿ ಏನೋ ಮಾಡಿಬಿಟ್ಟಿದ್ದಾರೆ, ಈ ಥರದನ್ನು ಅದನ್ನು ನುಣುಚ್ಕೊಳ್ಳಿಕ್ಕೆ ತಪ್ಪಿಸ್ಕೊಳ್ಳಿಕ್ಕೆ ಈ ಥರದೊಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅಂತ ಏನೆಲ್ಲ ಚರ್ಚೆಗಳಾಗ್ತಾ ಇತ್ತಲ್ವಾ. ಈಗ ಅದಕ್ಕೆ ಪುಷ್ಟಿ ನೀಡುವಂತೆ FSL ಲ್ಯಾಬ್ ರಿಪೋರ್ಟ್ ಕೂಡ ಬಂದಿರೋದು. ಅದರಲ್ಲಿ ಒಂದು ಡಾಕ್ಟರ್ ಒಪಿನಿಯನ್ ಏನಿದೆ, ಆ ಡಾಕ್ಟರ್ ಒಪಿನಿಯನ್ಗಳನ್ನು ನೋಡಿದಾಗ ನಮ್ಗೆ ಆಗ ಅನಿಸುತ್ತೆ. ನಾನು ಅದನ್ನೇ ತುಂಬ ವಿವರವಾಗಿ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ನೀವು ಈ ವಿಡಿಯೋನ ಕೊನೆಯವರೆಗೂ ನೋಡ್ತಾ ಹೋಗಿ, ಯಾಕೆಂದರೆ ಕೆಲವೊಂದನ್ನು ನಾನು ಫೋಟೋಗಳು ಸಮೇತವಾಗಿ ತೋರಿಸ್ಲಿಕ್ಕೆ ಬರೋದಿಲ್ಲ. ನಿಮಗೆ ಅರಣ್ಯ ಇಲಾಖೆ ಎಲ್ಲೆಲ್ಲಿ ದಾಳಿ ಮಾಡಿದೆ, ಯಾವ ಭಾಗಕ್ಕೆ ದಾಳಿ ಮಾಡಿದೆ, ಎಷ್ಟು ಸೆಂಟಿಮೀಟರ್ ನಿಮಗೆ ಅಲ್ಲಿ ಆಳವಾದಂಥ ಗುಂಡಿ ಬಿದ್ದುಬಿಟ್ಟಿದೆ, ಆದರೆ ಎಷ್ಟು ಡಿಸ್ಟೆನ್ಸಿಂದ ಮಾಡಿದ್ದಾರೆ ಅಂತ. ಈಗ FSL ಲ್ಯಾಬ್ ರಿಪೋರ್ಟ್ನಲ್ಲಿ ಡಾಕ್ಟರ್ಸ್ಗಳೇ ಹೇಳಿಬಿಟ್ಟಿದ್ದಾರೆ, ನಿಮಗೆ ಕ್ಲೋಸ್ ಶಾಟಿಂದ ಆ ರೀತಿಯಾದಂಥ ಅಟ್ಯಾಕ್ ಆಗಿರೋದು, ದಾಳಿ ಆಗಿರೋದು ಅರಣ್ಯ ಇಲಾಖೆ ಕಡೆಯಿಂದ ಅಂತ. ನಿಮಗೆ ಕ್ಲೋಸ್ ಶಾಟ್ ಅಂದರೆ ತುಂಬ ಅಂತರ ಏನಿಲ್ಲ, ನಿಮಗೆ ಒಂದು 10 ಅಡಿಯ ಅಂತರದಿಂದ ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ದಾಳಿ ಮಾಡಿರೋದು ಅನ್ನೋ ಮಾಹಿತಿ FSL ಲ್ಯಾಬ್ ರಿಪೋರ್ಟ್ ಮುಖಾಂತರವಾಗಿ ಬರ್ತಾ ಇರೋದು. ನಾವು ಕೆಲವೊಂದನ್ನು ಪೂರ್ವಾಗ್ರಹ ಪೀಡಿತರಾಗಿ ಮಾತನಾಡೋದು ಬೇಡ. ಈ ವಿಡಿಯೋದಲ್ಲೂ ಸಹಿತ ನಾನು ಅದನ್ನು ಆರಂಭದಲ್ಲೇ ಹೇಳ್ತಾ ಇದ್ದೀನಿ. ನಾನು ಇದೇ ಕಾಡಿನಂಚಿನಲ್ಲಿರ್ತಕ್ಕಂಥ ಇದೇ ತೋಮಿಯಾರ್ ಪಾಳ್ಯ ಅಥವಾ ಮರಿಯಮಂಗಲ, ಅಲ್ಲಿ ಯಾರ್ಯಾರಿದ್ರೋ 4 ಜನ, ಆಂಟೋನಿ ಸ್ವಾಮಿ, ಪೀಟರ್, ಕುಮಾರ್, ಮಹಿಮಾದಾಸ್, ಇವರೆಲ್ಲರೂ ಕೂಡ ಇನೋಸೆಂಟ್ಸ್ಗಳು, ಅಮಾಯಕರು ಅನ್ನೋ ನಾನು ಉದ್ದೇಶವನ್ನು ಇಟ್ಕೊಂಡು ಪೂರ್ವಾಗ್ರಹ ಪೀಡಿತನಾಗಿ ಈ ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಬರ್ತಾ ಇಲ್ಲ. ಬಟ್ ಅರಣ್ಯ ಇಲಾಖೆ ಕಡೆಯಿಂದ ಆಗಿರ್ತಕ್ಕಂಥ ಮತ್ತು ಈಗ ಸಿಕ್ಕಿರ್ತಕ್ಕಂಥ FSL ಲ್ಯಾಬ್ ರಿಪೋರ್ಟ್ನ ಇಟ್ಕೊಂಡು ಮಾತನಾಡ್ತಾ ಹೋಗೋಣ. ನಿಮಗೆ ಕೊಳ್ಳೇಗಾಲಕ್ಕೆ ಅವ್ರನ್ನ ಕರ್ಕೊಂಡು ಹೋಗಬೇಕಿತ್ತು, ಕರ್ಕೊಂಡು ಹೋಗಲಿಲ್ಲ. ಓಕೆ, ಮೈಸೂರಿಗೆ ಕರ್ಕೊಂಡು ಹೋದ್ರು, ಅಲ್ಲಿ ಬೇಕಾಗಿದ್ದಂಥ FSL ಲ್ಯಾಬ್ ರಿಪೋರ್ಟ್ನ ವೆಯ್ಟ್ ಮಾಡ್ತಾ ಇದ್ವಿ. ಈಗ FSL ಲ್ಯಾಬ್ ರಿಪೋರ್ಟ್ ಬಂದಿದೆ. ಅದರಲ್ಲಿ ಅಂತಿಮ ವರದಿಯಲ್ಲೂ ಕೂಡ ಡಾಕ್ಟರ್ ಒಪಿನಿಯನನ್ನು ಕೊಟ್ಟಿದ್ದಾರೆ, ತುಂಬ ಕ್ಲೋಸಿಂದ ಹೊಡೆದಿದ್ದಾರೆ ಅನ್ನೋ ಥರದಲ್ಲಿ. ನೀವು ಫೋಟೋಗಳನ್ನು ನೋಡಿದ್ರೆ ಅದರಲ್ಲಿ ಇನ್ನೂ ಒಂದು ಮಾಹಿತಿಯನ್ನು ಕೂಡ ಅವರು ಹೇಳಿದ್ದಾರೆ. ಮೇಲಿನಿಂದ ಕೆಳಕ್ಕೆ ಇದಿದೆಯಲ್ಲ, ಇದು ಈಗಲೂ ಕೂಡ ನಿಗೂಢವಾಗಿರ್ತಕ್ಕಂಥದ್ದು. ನಿಮಗೆ ಅರಣ್ಯ ಇಲಾಖೆಯವರು ಅಂದರೆ ಮೇಲಿನಿಂದ ಕೆಳಕ್ಕೆ ಅಂದರೆ ನಿಮಗೆ ಯಾವುದೋ ಬಂಡೆ ಮೇಲೆ ನಿಂತ್ಕೊಂಡು ಅರಣ್ಯ ಇಲಾಖೆಯವರು ದಾಳಿ ನಡೆಸಿದಾಗ ಮಾತ್ರ ನಿಮಗೆ ಮೇಲಿನಿಂದ ಕೆಳಭಾಗಕ್ಕೆ ಆ ಒಂದು ಗುಂಡುಗಳು ಒಳ ಹೋಗ್ಲಿಕ್ಕೆ ಸಾಧ್ಯ. ಇನ್ನು ಎಡದಿಂದ ಬಲಕ್ಕೂ ಆಗಿದೆ, ಮತ್ತು ಮೇಲಿಂದ ಕೆಳಕ್ಕೂ ಆಗಿದೆ, ಮತ್ತು ಫ್ರಂಟು ಬ್ಯಾಕ್ ಅಂದರೆ ಈ ಕಡೆಯಿಂದ ಫ್ರಂಟಿಂದ ನಿಂತ್ಕೊಂಡು, ಫ್ರಂಟಲ್ಲಿ ಅರಣ್ಯ ಇಲಾಖೆ ಸಿಬ್ಬಂದಿ ನಿಂತ್ಕೊಂಡು ಹೊಡೆದಿರೋದು, ಸೀದಾ ಇಲ್ಲಿಂದ ಹೊಕ್ಕು ಹೊರಗೆ ಹೋಗಿರ್ತಕ್ಕಂಥ ಒಂದಿಷ್ಟು ಘಟನೆ ಕೂಡ ಅಲ್ಲಾಗಿದೆ ಅನ್ನೋ ಥರದಲ್ಲಿ ಈಗ ಲ್ಯಾಬ್ ರಿಪೋರ್ಟ್ ಕೂಡ ಬಂದಿರೋದು. ಸ್ವಲ್ಪ ಅನುಮಾನಗಳನ್ನು ಮೂಡಿಸ್ತಕ್ಕಂಥದ್ದು ಮೇಲಿನಿಂದ ಕೆಳಕ್ಕೆ ಹೋಗಿರ್ತಕ್ಕಂಥ ಗುಂಡುಗಳು. ಜೊತೆಗೆ ನಾನು ಹೇಳಿದ್ನಲ್ವ, ತುಂಬ ಕ್ಲೋಸೆಸ್ಟ್ ಶಾಟ್ ಅಂದರೆ ತುಂಬ ಹತ್ತಿರದಿಂದ ಸಮೀಪದಿಂದ ಹೊಡೆದಿರ್ತಕ್ಕಂಥದ್ದು. ಈಗಾಗಲೇ ಆರಂಭದಲ್ಲಿ ನಮಗೆ ಚರ್ಚೆಗಳಾಗ್ತಾ ಇರೋದು, ಅರಣ್ಯ ಇಲಾಖೆ ಸಮರ್ಥಿಸ್ಕೊಂಡಿರೋದು, ಇಲ್ಲ ಅವರು ಕೂಡ ನಮ್ಮ ಮೇಲೆ ದಾಳಿ ನಡೆಸ್ಲಿಕ್ಕೆ ಬಂದರು, ಅದಕ್ಕೆ ನಾವು ಪ್ರತಿ ದಾಳಿಯನ್ನು ಕೂಡ ನಡೆಸಿದ್ವಿ ಅನ್ನೋ ಥರದ ಮಾಹಿತಿಗಳನ್ನು ಕೂಡ ಈಗಾಗಲೇ ಕೊಟ್ಟಿದೆ. ಜೊತೆಗೆ ಆಸ್ಪತ್ರೆಗೆ ಕರೆದುಕೊಂಡು ಹೋದಾಗ ಅವರ ಜೇಬ್ನಲ್ಲಿ ಅಲ್ಯೂಮಿನಿಯಂ ಪೆಲೆಟ್ಸ್ಗಳು ಸಿಕ್ಕಿದಾವೆ. ಅಂದರೆ ಅಲ್ಯೂಮಿನಿಯಂ ಪೆಲೆಟ್ಸ್ಗಳಂದರೆ ಏನು ಅಂದರೆ, ನಿಮಗೆ ಅವು ಅಲ್ಯೂಮಿನಿಯಂ ಪೆಲೆಟ್ಸ್ಗಳಂದರೆ ಅಲ್ಯೂಮಿನಿಯಂನಿಂದ ತಯಾರಿಸಿದಂಥ ಕ್ಯಾಪ್ ರೀತಿಯಾಗಿರುತ್ತೆ. ಅಂದರೆ ನಿಮಗೆ ನಾಡ ಬಂದೂಕುಗಳಿರುತ್ತಲ್ಲ, ಅದ್ರ ಒಳಗೆ ಮದ್ದನ್ನು ತುಂಬಿರ್ತಾರಲ್ವ, ಅದನ್ನು ಸ್ಫೋಟಗೊಳಿಸ್ಲಿಕ್ಕೆ, ಅದು ಸ್ಫೋಟ ಆಗಬೇಕು ಅಂದರೆ ಈ ಥರದ ಅಲ್ಯೂಮಿನಿಯಂ ಪೆಲೆಟ್ಸ್ಗಳನ್ನು ಬಳಸ್ತೀವಿ. ಹೆಚ್ಚಾಗಿ ಈ ಯಾರೆಲ್ಲ ಈ ನಾಡ ಬಂದೂಕುಗಳಿಂದ ಕಾಡಿನೊಳಗೆ ಬೇಟೆ ಆಡಲಿಕ್ಕೆ ಅಂತ ಹೋಗ್ತಾರೋ ಅವ್ರ ಬಳಿ ಇವುಗಳನ್ನು ಇಟ್ಕೊಂಡು ಹೋಗ್ತಾರೆ. ಅಂದರೆ ಅದು ಕಾನೂನು ಬಾಹಿರ ಅನ್ನೋದು ಎಲ್ರಿಗೂ ಕೂಡ ಗೊತ್ತಿದೆ. ಈ ರೀತಿಯಾಗಿ ಮಾಡಬಾರ್ದು, ಅದು ಅಫೆನ್ಸು. ಜೊತೆಗೆ ನಾವೆಲ್ಲರೂ ಕೂಡ ನಮ್ಮ ವನ್ಯಜೀವಿ ಸಂಪತ್ತನ್ನು ಕಾಪಾಡಬೇಕು. ಅದರ ವಿರುದ್ಧವಾಗಿ ಯಾರೆಲ್ಲ ನಡ್ಕೊಳ್ತಾರೋ ಅವರು ಶಿಕ್ಷಾರ್ಹ ಅಪರಾಧ, ಅದೆಲ್ಲವೂ ಕೂಡ ಎಲ್ರಿಗೂ ಕೂಡ ಗೊತ್ತಿರೋದು. ಆದರೂ ಅಕ್ರಮವಾಗಿ ಈ ಥರದ ಚಟುವಟಿಕೆಗಳಲ್ಲಿ ಭಾಗವಹಿಸ್ತಕ್ಕಂಥವ್ರು ಅವ್ರ ಬಳಿ ಈ ಥರದನ್ನೆಲ್ಲ ಇಟ್ಕೊಂಡಿರ್ತಾರೆ ಅಂತ. ಇನ್ನು ಅರಣ್ಯ ರಕ್ಷಣಾ ಸಿಬ್ಬಂದಿಗಳಿಗೆ ಕೊಟ್ಟಿರ್ತಕ್ಕಂಥ ಏನು ಶಸ್ತ್ರಾಸ್ತ್ರಗಳಿದೆ, ಅದರ ಮುಖಾಂತರವಾಗಿ ಅವರು ದಾಳಿ ಮಾಡಿದ್ರೆ ಆ ಪೆಲೆಟ್ಸ್ಗಳು ಈಗ ಕೊಟ್ಟಿರ್ತಕ್ಕಂಥದ್ದೆಲ್ಲ ಮಾಡರ್ನ್ ವೆಪನ್ಸ್ಗಳನ್ನು ಕೊಟ್ಟಿರೋದ್ರಿಂದ ಆ ಪೆಲೆಟ್ಸ್ಗಳು ಏನಾದರೂ
ಆ ದೇಹವನ್ನು ಒಕ್ಕೊಬಿಟ್ರೆ ಅದು ಛಿದ್ರವಾಗಿ ಹೋಗ್ಬಿಡುತ್ತೆ. ಪೆಲೆಟ್ಸ್ಗಳೆಲ್ಲ ಬಹಳಷ್ಟು ಪೆಲೆಟ್ಸ್ಗಳಾಗಿ ಛಿದ್ರ ಆಗೋದ್ರಿಂದ ಗಂಭೀರವಾದಂಥ ಗಾಯಗಳು ಕೂಡ ಆಗ್ತವೆ. ಯಾಕೆಂದರೆ ನಿಮಗೆ ತುಂಬ ದೊಡ್ಡ ಗಾಯಗಳೇ ಆಗಿರೋದು. ಇದೇ ಆಂಟೋನಿ ಸ್ವಾಮಿ ಆಗಿರ್ಬೋದು, ಪೀಟರ್ ಆಗಿರ್ಬೋದು, ಇವರೆಲ್ಲರಿಗೂ ಕೂಡ 3 ಜನರಿಗೂ ಸಹಿತವಾಗಿ. ಆದರೆ ಒಂದು ಅನುಮಾನ ಬರ್ತಾ ಇರ್ತಕ್ಕಂಥದ್ದು ಅದೇ ಕಾರಣಕ್ಕೆ, ಏನಾಯಿತು ಹಾಗಾದರೆ ಕಾಡಿನಲ್ಲಿ ಅಂತ. ಈಗಾಗಲೇ ಆ ಘಟನೆ ನಡೆದ ನಿಖರವಾದಂಥ ಜಾಗದಲ್ಲೂ ಕೂಡ ಅನೇಕ ಮಾಧ್ಯಮಗಳು ಕೂಡ ಗ್ರೌಂಡ್ ರಿಪೋರ್ಟ್ನ ಮಾಡಿದ್ದಾವೆ. ಆ ಜಾಗ ಹೇಗಿದೆ, ಆ ಬಂಡೆ ಹೇಗಿದೆ, ಆ ಬಂಡೆ ಮೇಲೆ ಯಾರು ಮಲ್ಕೊಂಡಿದ್ರು, ಅಲ್ಲಿಂದ ಹೇಗೆ ಓಡಿ ಬಂದರು. ಮಹಿಮಾದಾಸ್ ಅಲ್ಲಿಂದ ನಾನು ಓಡಿ ಬಂದೆ, ಸ್ವಲ್ಪ ನನಗೆ ಕಿಡ್ನಿ ಪ್ರಾಬ್ಲಮ್ ಇದೆ, ಹೊಟ್ಟೆ ನೋವು ತುಂಬ ಬಂದಿತ್ತು, ಅದಾದ ನಂತರ ನಾನು ಹಾಸ್ಪಿಟ್ಲಿಗೆ ಅಲ್ಲಿಂದ ಓಡೋಡಿ ಹೋದೆ ಅನ್ನೋ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ. ಈಗ ಇನ್ನು ಮ್ಯಾಜಿಸ್ಟ್ರೇಟ್ ತನಿಖೆ ನಡೀತಾ ಇದೆ. ರಾಮಲಿಂಗಾರೆಡ್ಡಿ ಅವರು ಈಗ ಸರ್ಕಾರಕ್ಕೆ ಆ ಮ್ಯಾಜಿಸ್ಟ್ರೇಟ್ ತನಿಖೆಯ ವರದಿ ಬಂದ ನಂತರ ಇದನ್ನು ಏನು ಮಾಡಬೇಕು, ಇದು ಸಮರ್ಪಕವಾಗಿದೆಯಾ ಅಥವಾ ಇದೆಲ್ಲವೂ ಕೂಡ ಸ್ವಲ್ಪ ಅನುಮಾನಗಳನ್ನು ಮೂಡಿಸ್ತಾ ಇದೆ ಅಂತ ಹೇಳಿ CID ಕೊಡ್ತಾರಾ, ಅಥವಾ ಏನಾದರೂ SIT ಫಾರ್ಮ್ ಮಾಡ್ತಾರಾ, ಅಥವಾ CBI ತನಿಖೆಗೆ ಇದನ್ನು ಒಳಪಡಿಸ್ತಾರಾ, ಇದು ಮುಂದಿನ ತನಿಖೆ. ಇಲ್ಲೇನಾದರೂ ಈ ರಿಪೋರ್ಟ್ ನಂತರ, ಈ ಮ್ಯಾಜಿಸ್ಟ್ರೇಟ್ ತನಿಖಾ ವರದಿಯ ನಂತರ ಏನಾದರೂ ಅನುಮಾನಗಳು ಸರ್ಕಾರಕ್ಕೆ ಬಂದರೆ ಮೇ ಬಿ ಇದನ್ನು ತನಿಖೆಗೂ ಕೂಡ ಒಪ್ಪಿಸ್ಬೋದು, ಅಥವಾ ಅರಣ್ಯ ಇಲಾಖೆ ಸಿಬ್ಬಂದಿಗಳ ಮೇಲೆ FIR ಹಾಕ್ಬೋದು. ಇದನ್ನು ನಿಮಗೆಲ್ಲ ಗೊತ್ತಿರೋ ಹಾಗೆ ಈಗಾಗಲೇ ಒಬ್ಬ ಸಿಬ್ಬಂದಿ ಶಿವರಾಜ್ ಅವರ ಕಡೆಯಿಂದಲೇ 3 ಜನರ ಮೇಲೂ ಕೂಡ ದಾಳಿ ಆಗಿರೋದ್ರಿಂದ ಅವ್ರನ್ನ ಸಸ್ಪೆಂಡ್ ಕೂಡ ಮಾಡ್ಬೋದು, ಅಥವಾ ವಜಾ ಕೂಡ ಮಾಡ್ಬೋದು, ಅಥವಾ ಅವರ ವಿರುದ್ಧವಾಗಿ FIRನ ದಾಖಲಿಸಿ ತನಿಖೆಗೆ ಕೂಡ ಆದೇಶವನ್ನು ಕೊಡ್ಬೋದು. ಇದು ಒಂದು ಹಂತದ ಪ್ರಕ್ರಿಯೆ. ಆದರೆ ನಮಗೆ ಸಿಕ್ಕಿರ್ತಕ್ಕಂಥ FSL ಲ್ಯಾಬ್ ರಿಪೋರ್ಟ್ ಏನಿದೆ, ಇದು ಇನ್ನೂ ಕೂಡ 10 ಪ್ರಶ್ನೆಗಳನ್ನು ಮೂಡಿಸ್ತಾ ಇದೆ. ಒಂದು ಕಡೆ BJPಯ ಸತ್ಯಶೋಧನಾ ಸಮಿತಿಯಲ್ಲಿ ಹೋಗಿ ಆ ಗ್ರಾಮಸ್ಥರನ್ನೆಲ್ಲ ಭೇಟಿಯಾಗಿ ಒಂದಿಷ್ಟು ಮಾಹಿತಿಯನ್ನು ಕಲೆ ಹಾಕಿ ತೆಗೆದುಕೊಂಡು ಬಂದು ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ವಿಜಯೇಂದ್ರ ಅವ್ರಿಗೂ ಕೂಡ ಒಪ್ಪಿಸಿದ್ದಾರೆ. ಇದು ಒಂದು ಹಂತದ ಪ್ರಕ್ರಿಯೆ. ಇನ್ನೊಂದು ಕಡೆ ಇದು ವಿಧಾನಸೌಧದಲ್ಲೂ ಕೂಡ ಗದ್ದಲವನ್ನು ಎಬ್ಬಿಸ್ತಾ ಇದೆ. ಅಲ್ಲೂ ಕೂಡ ಹನೂರು ಕೇಸ್ಗೆ ಸಂಬಂಧಪಟ್ಟ ಹಾಗೆ ಚರ್ಚೆಗಳು ಕೂಡ ಆಗ್ತಾ ಇದೆ. ಇಲ್ಲಿ ಅರಣ್ಯ ಸಿಬ್ಬಂದಿಗಳ ಕಡೆಯಿಂದಲೂ ಕೂಡ ತಪ್ಪಾಗಿರಬಹುದು, ಅಥವಾ ಆ ಗ್ರಾಮದವ್ರ ಕಡೆಯಿಂದಲೂ ಕೂಡ ತಪ್ಪಾಗಿರ್ಬೋದು. ಇಬ್ಬರು ಕೂಡ ಸುಳ್ಳು ಹೇಳ್ತಾ ಇದ್ದಾರೆ, ಏನಿದೆಯೋ ಗೊತ್ತಿಲ್ಲ ಅಂತ. ಇನ್ನೊಂದು ಕಡೆ ಪೊಲೀಸ್ನವರು ಕೂಡ ಕೇವಲ ಇಲ್ಲಿಗೆ ಕೂತಿಲ್ಲ, ಅವರು ಸೈಲೆಂಟಾಗಿ ಕೂತಿಲ್ಲ, ಎಲ್ಲ ರೀತಿಯಾದಂಥ ತನಿಖೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಯಾರು ಆ ಆ್ಯಂಟಿ ಪೋಚಿಂಗ್ ಸೆಂಟರ್ಗಳಿರ್ತಾವಲ್ಲ, ಅಲ್ಲಿರ್ತಕ್ಕಂಥ ಅರಣ್ಯ ಸಿಬ್ಬಂದಿಗಳನ್ನು ಕೂಡ ತನಿಖೆಗೆ ಒಳಪಡಿಸ್ತಾ ಇದ್ದಾರೆ. ಮರಿಯಮಂಗಲ ಆ್ಯಂಟಿ ಪೋಚಿಂಗ್ ಪ್ಲೇಸಸ್ಗಳಲ್ಲಿ ಹೋಗಿ ಅಲ್ಲೂ ಕೂಡ ಕೆಲವೊಬ್ಬರನ್ನ ವಿಚಾರಣೆಗೆ ಒಳಪಡಿಸಿ ಅಲ್ಲಿಂದಲೂ ಕೂಡ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ. ಎಲ್ಲ ರೀತಿಯಾದಂಥ ಪ್ರಕ್ರಿಯೆಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಒಂದು ಕಡೆ ಮಹಿಮಾದಾಸ್ ಅವರ ಸ್ಟೇಟ್ಮೆಂಟ್ನೂ ಕೂಡ ಪಡೆಯೋ ಕೆಲಸವನ್ನು ಕೂಡ ಪೊಲೀಸ್ ಸಿಬ್ಬಂದಿಗಳು ಕೂಡ ಮಾಡ್ತಾ ಇದ್ದಾರೆ. ಇದೆಲ್ಲದರ ಜೊತೆಗೆ ಒಂದು ಮ್ಯಾಜಿಸ್ಟ್ರೇಟ್ ತನಿಖೆ ಈಗ ಸರ್ಕಾರದ ಕೈ ಸೇರಲಿದೆ. ಅದು ಈಗ FSL ಲ್ಯಾಬ್ ರಿಪೋರ್ಟ್ ಬಂದ ನಂತರ ಇದು ಇನ್ನೂ ಕೂಡ ತಡವಾಗಬಹುದಾ, ಅಥವಾ ಇನ್ನೂ ತಡವಾಗಿ ಇದು ಮ್ಯಾಜಿಸ್ಟ್ರೇಟ್ ರಿಪೋರ್ಟ್ ಸರ್ಕಾರದ ಕೈ ಸೇರುತ್ತಾ, ಏನೆಲ್ಲ ಆಗಬಹುದು ಅನ್ನೋ ಕುತೂಹಲಗಳೊಂದಿಗೆ ನಾವು ಕೂಡ ಇದ್ದೀವಿ. ಆದರೆ ಕೆಲವೊಂದನ್ನು ನನ್ನ ಕಮ್ಯುನಿಟಿ ಪ್ರಾಬ್ಲಮ್ಸ್ನಿಂದಾಗಿ ಮಾತ್ರ ಕೆಲವೊಂದು ಫೋಟೋಗಳನ್ನು ಶೋ ಮಾಡಲಿಕ್ಕೆ ಬರ್ತಾ ಇಲ್ಲ. ಆದರೆ ನಿಮಗೆ FSL ಲ್ಯಾಬ್ ರಿಪೋರ್ಟ್ಗಳನ್ನು ಕೆಲವೊಂದು ಅವರು ಡೀಟೇಲ್ಡಾಗಿ ಹೇಳ್ತಾ ಹೋಗಿರೋದ್ರಿಂದ ಎದೆಯ ಭಾಗಕ್ಕೆ ಮತ್ತು ತೀವ್ರವಾದಂಥ ರಕ್ತಸ್ರಾವದಿಂದಲೇ ಅವರು ಪ್ರಾಣ ಪಕ್ಷಿ ಆರೋಗಿದೆ, ಕಾಸ್ ಆಫ್ ಡೆತ್ ಇದೆ ಅನ್ನೋ ರೀತಿಯಾಗಿ ಡಾಕ್ಟರ್ಸ್ಗಳು ಅವ್ರದ್ದೇ ಆದಂಥ ಒಪಿನಿಯನನ್ನು ಫಾರ್ಮ್ ಮಾಡ್ತಾ ಹೋಗಿದ್ದಾರೆ. ಅವ್ರದ್ದೇ ಆದ ಒಪಿನಿಯನ್ ಅನ್ನೋಕ್ಕೆ ಬರೋದಿಲ್ಲ, ಏನು ರಿಪೋರ್ಟ್ ಇದೆ ಅದನ್ನು ಅವ್ರು ಕೊಡ್ಲಿಕ್ಕೆ ಹೋಗಿದ್ದಾರೆ. ಇನ್ನು ಅವ್ರ ಜೇಬ್ನಲ್ಲಿ ಸಿಕ್ಕಿರ್ತಕ್ಕಂಥ ಪೆಲೆಟ್ಸ್ಗಳು ಇದು ಅರಣ್ಯ ಇಲಾಖೆಯೇ ಬೇಕಂತಲೇ ಇಟ್ಟಿರೋದಾ, ಅಥವಾ ಇದೊಂದು ಷಡ್ಯಂತ್ರನ, ಅವರು ಇವ್ರನ್ನ ಸಿಗಹಾಕಿಸ್ಲಿಕ್ಕೆ ಈ ಥರದ ಪ್ರಯತ್ನಗಳನ್ನು ಪಟ್ಟಿದ್ದಾರಾ, ಇದೆಲ್ಲವೂ ಕೂಡ ಇನ್ನೂ ನಿಗೂಢ. ಒಟ್ಟಾರೆಯಾಗಿ ನಾವೇನು ವೆಯ್ಟ್ ಮಾಡ್ತಾ ಇದ್ವಿ FSL ಲ್ಯಾಬ್ ರಿಪೋರ್ಟ್, ಅದಂತರೂ ಈಗ ಸರ್ಕಾರದ ಒಂದಿಷ್ಟು ನಿದ್ದೆಯನ್ನು ಕೂಡ ಕೆಡಿಸಿರೋದು, ಅರಣ್ಯ ಸಿಬ್ಬಂದಿಗಳ ನಿದ್ದೆಯನ್ನು ಕೂಡ ಕೆಡಿಸಿದೆ. ಇದರ ಆಧಾರದ ಮೇಲೆ ನಾವೊಂದು ಕನ್ಕ್ಲೂಷನ್ಸಿಗೆ ಬರಲಿಕ್ಕೆ ಸಾಧ್ಯ ಇಲ್ಲ. ಮಹಿಮಾದಾಸ್ ಅವರ ಹೇಳಿಕೆಯೂ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆತ ಏನು ಹೇಳಿದ್ದಾನೆ, ಜೊತೆಗೆ ಅಲ್ಲಿ ಕೆಲಸ ಮಾಡ್ತಾರೆ. ಈಗಾಗಲೇ ನಮಗೆ ಇನ್ನೊಂದು ತುಂಬ ಇಂಪಾರ್ಟೆಂಟ್ ವಿಷಯ ಹೇಳಲೇಬೇಕು. ಮಹಿಮಾದಾಸ್ ಕೊಟ್ಟಿರ್ತಕ್ಕಂಥ ಹೇಳಿಕೆ ಅರಣ್ಯ ಸಿಬ್ಬಂದಿಗಳ ವಿರುದ್ಧವಾಗಿಯೇ ಇದೆ. ಅದರಲ್ಲಿ ಇರ್ತಕ್ಕಂಥ ಆ್ಯಂಟಿ ಪೋಚಿಂಗ್ ಸಿಬ್ಬಂದಿಗಳಿದಾರಲ್ಲ, ಅಲ್ಲಿ ಕಾರ್ಯನಿರ್ವಹಿಸ್ತಕ್ಕಂಥ ಸಿಬ್ಬಂದಿಗಳು, ಅವರು ಹೇಳ್ತಕ್ಕಂಥ ಹೇಳಿಕೆ, ಮಹಿಮಾದಾಸ್ ಹೇಳಿಕೆ, ಇವೆರಡನ್ನೂ ಕೂಡ ಸಾಮ್ಯತೆಗೆ ಒಳಪಡಿಸಿಯೇ ಒಂದು ಮ್ಯಾಜಿಸ್ಟ್ರೇಟ್ ತನಿಖಾ ರಿಪೋರ್ಟ್ ಸರ್ಕಾರದ ಕೈ ಸೇರ್ತಾ ಇರೋದು. ನೋಡೋಣ ಏನೆಲ್ಲ ಆಗಬಹುದು ಅನ್ನೋ ಕುತೂಹಲಗಳೊಂದಿಗೆ. ಆದರೆ ಫೈನಲಿ ಈ ಕೇಸ್ನಲ್ಲಿ ಇಬ್ಬರು ಕಡೆಯಿಂದಲೂ ಏನೋ ಒಂದು ಆಗಿದೆ ಅನ್ನೋ ಥರದ ಅನುಮಾನಗಳಂತೂ ದಟ್ಟವಾಗಿ ಕಾಡ್ತಾ ಇರೋದು. ನೋಡೋಣ ಏನಾಗ್ಬೋದು, ರಿಪೋರ್ಟ್ ಬರಲಿ, ಅಂತಿಮವಾಗಿ ಸರ್ಕಾರದ ಕೈ ಸೇರಲಿ. ಅದಾದ ನಂತರ ಈ ಕೇಸ್ನ ಮುಂದಿನ ಹಾದಿ ಹೇಗಿರುತ್ತೆ ಅನ್ನೋ ಕುತೂಹಲಗಳೊಂದಿಗೂ ಕೂಡ ನಾವು ವೆಯ್ಟ್ ಮಾಡ್ತಾ ಇರೋಣ ಅಂತ ಹೇಳ್ತಾ, ಈ ವಿಡಿಯೋಗೆ ಸಂಬಂಧಪಟ್ಟಾಗ ನಿಮ್ಮ ಕಮೆಂಟ್ಸ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ, ಅದನ್ನು ಕೂಡ ತಿಳಿಸ್ಬೋದು ಅಂತ ಹೇಳ್ತಾ ಧನ್ಯವಾದ.